ಇವತ್ತು ಮಂಡೇ ಆ್ಯಂಡ್ ಹಸ್ಬೆಂಡ್ ಬಂದುಬಿಟ್ಟು ಲೇಟಾಗಿ ಹೋಗ್ತೀನಿ ಅಂತ ಅಂದಿದ್ರು. ಐ ಮೀನ್ ಎವ್ರಿ ಡೇ ಅವರು 5 o'clock ಹಂಗೆ ಹೋಗ್ತಾ ಇದ್ದಿದ್ದು. ಇವತ್ತು ಅಟ್ಲೀಸ್ಟ್ 7 o'clock ಹೋಗ್ತೀನಿ ಅಂದ್ರೆ, ಸೊ ಹಾಗಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬೇಡ, ಸಿಂಪಲ್ಲಾಗಿ ಬೇಗನೂ ಆಗುವಂಥದ್ದು ಆ್ಯಂಡ್ ಲಂಚ್ ಬಾಕ್ಸ್ಗೂ ಸೂಟಬಲ್ ಅಂತ ಅನಿಸೋ ರೆಸಿಪಿ. ಬಿಕಾಸ್ ನಾನು ಆಫೀಸ್ ಹೋಗಬೇಕಲ್ಲ, ಹಾಗಾಗಿ ಗೊಜ್ಜು ಅವಲಕ್ಕಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಇದಕ್ಕೆ ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಚೆನ್ನಾಗಾಗಲ್ಲ, ಹಾಗಾಗಿ ಮಿಕ್ಸಿಯಲ್ಲಿ 1-2 ರೌಂಡ್ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಗೊಜ್ಜು ಅವಲಕ್ಕಿಗೆ ಗ್ರೈಂಡ್ ಮಾಡಿಕೊಂಡು, ಅಂದರೆ ಫುಲ್ ಪೌಡರ್ ಥರ ಮಾಡ್ಕೋಬಾರ್ದು, ತರಿಯಾಗಿರಬೇಕು. ಅದನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನ ವಾಶ್ ಮಾಡ್ಕೋತಾ ಇದ್ದೀನಿ. ನೆನೆ ಹಾಕೋಕ್ಕೆ ಹೋಗಬಾರ್ದು, ಫುಲ್ ಅವಲಕ್ಕಿ ಮೆತ್ತಗಾಗ್ಬಿಡುತ್ತೆ. ಜಸ್ಟ್ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ಇನ್ನು ಜಸ್ಟ್ ಏರ್ ಡ್ರೈ ಆಗಕ್ಕೆ ಬಿಡಬೇಕು ಅಷ್ಟೇ, ಉಡಿ ಹಾಕೋಕ್ಕೆ. ಇನ್ನು ಇನ್ನೊಂದು ಕಡೆ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಚ್ಚ ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿ, ಅರಿಶಿನ ಹಾಕ್ಬಿಟ್ಟು, ಆ್ಯಂಡ್ ಈ ಹಂತದಲ್ಲಿ ಏನಾದರೂ ಪುಳಿಯೋಗರೆ ಪೌಡರ್ ಇದ್ದರೆ ಹಾಕ್ಬೋದು, ಅಥವಾ ವಾಂಗಿಬಾತ್ ಪೌಡರ್ ಇದ್ದರೆ ಹಾಕ್ಬೋದು, ಏನು ಬೇಕಾದ್ರೆ ಹಾಕ್ಬೋದು, ಸಾಂಬಾರು ಪೌಡರ್ ಹಾಕ್ಬೋದು. ಸೊ ಈ ಹಂತದಲ್ಲಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸ್ಕೋಬೇಕಾಗುತ್ತೆ. ಇದನ್ನ ಮೊದಲೇ ನೆನೆಸಿಟ್ಟಿದ್ದೆ ಹುಣಸೆ ಹಣ್ಣನ್ನ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನ ಜಸ್ಟ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಗೊಜ್ಜು ಫಾರ್ಮ್ ಆಗಬೇಕು, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನೀಟಾಗಿ ಇದು ಎಣ್ಣೆ ಬಿಟ್ಕೊತಿರುತ್ತಲ್ಲ, ಆವಾಗ ಅದು ಫಾರ್ಮ್ ಆಗಿರುತ್ತೆ. ಸೊ ಆ ಹಂತದಲ್ಲಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಹುಳಿ, ಉಪ್ಪು, ಖಾರ, ಬೆಲ್ಲ ಇದೆಲ್ಲ ಸೇರಿಸಿದ್ರೆ ಅಲ್ವಾ ರುಚಿಗೆ ಸಖತ್ತಾಗಿ ಅನ್ಸೋದು, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿಗೆ ನಮ್ಮ ಸಖತ್ತಾಗಿರೋ ಗೊಜ್ಜು ರೆಡಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಅವಲಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು, ಅದು ಏರ್ ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗಿರುತ್ತೆ ಅವಲಕ್ಕಿ. ಈ ಗೊಜ್ಜಿಗೆ ಅದನ್ನ ಕಲಿಸ್ಕೋಬೇಕಾಗತ್ತೆ. ಈ ಹಂತದಲ್ಲಿ ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಎಕ್ಸ್ಟ್ರಾ ಹಾಕ್ಕೊಂಡು ಕಲಿಸ್ಕೋಬೋದು. ಆ್ಯಂಡ್ ಫಾರ್ ದ ಸೇಮ್ ಪಾನ್ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸಿಂಪಲ್ಲಾಗೂ ಇಡ್ಬೋದು, ಲೈಕ್ ಕಡಲೆ ಬೀಜ, ಹೊಣಮೆಣ್ಸಿನ್ಕಾಯಿ ಆ್ಯಂಡ್ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಇಡ್ಬೋದು, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೋತೀವಿ ಅಂದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ಗೆ ಅಂತ ಹೇಳಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವಿನ ಸೊಪ್ಪು, 1-2 ಒಣಮೆಣ್ಸಿನ್ಕಾಯಿ, ಇದು ಆಪ್ಷನಲ್, ಸ್ವಲ್ಪ ಖಾರ ಬೇಕು ಅಂದರೆ ಹಾಕೋಬೋದು, ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಈರುಳ್ಳಿ, ಇಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ಒಗ್ಗರಣೆ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ. ಸಿಂಪಲ್ ರೆಸಿಪಿ. ಆ್ಯಂಡ್ ಇದು ಹೆಂಗೆ ಟೇಸ್ಟ್ ಅನಿಸುತ್ತೆ ಗೊತ್ತಾ, ಸೇಮ್ ಟು ಸೇಮ್ ಪುಳಿಯೋಗರೆ ಇರುತ್ತಲ್ಲ, ಸೇಮ್ ಟೇಸ್ಟ್ ಬರುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗಿ ಆಗುತ್ತೆ, ಚೆನ್ನಾಗೂ ಆಗುತ್ತೆ, ಆ್ಯಂಡ್ ವೆರಿ ಟೇಸ್ಟಿಯಾಗೂ ಇರುತ್ತೆ. ಸೊ ನನಗಂತೂ ಇಷ್ಟ ಆಯಿತು, ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು. ನಾರ್ಮಲಾಗಿ ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಚಿತ್ರಾನ್ನ ಮಾಡ್ತೀವಲ್ಲ, ಸೊ ಅದನ್ನು ಯಾವಾಗಲೂ ಮಾಡ್ತಾಯಿರ್ತೀವಿ. ಈ ಥರ ಒಂದು ಸಲ ಫಾರ್ ಎ ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇನ್ನು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೆ. ಇವತ್ತು ಆಯಿಲಿಂಗ್ ಮಾಡಿದ್ದೆ, ಹಾಗಾಗಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ರೆಡಿಯಾಗಿ ತಿಂಡಿ ತಿಂದು ಅಮ್ಮಗೂ ಊಟ ಹಾಕ್ಬಿಟ್ಟು ಇನ್ನು ಕ್ಯಾಬ್ ಬುಕ್ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಎಕ್ಸಾಕ್ಟ್ ಒಂದು 8:55 ಅಥವಾ 9 o'clock ಆಗಿತ್ತು. ಎಷ್ಟು ರೇಟ್ ಇತ್ತು ಗೊತ್ತಾ ಇವತ್ತು ಕ್ಯಾಬಿಗಂತೂ ರೇಟು. ಆಲ್ಮೋಸ್ಟ್ ನಾನು 499 rupees, ದಟ್ ಟು ಫಾರ್ ನಾನ್ AC ಪೇ ಮಾಡಿದ್ದೀನಿ. ಇತ್ತೀಚೆಗೆ ಬರ್ತಾ ಕ್ಯಾಬ್ ರೇಟ್ಸ್ ಅಂತೂ ತುಂಬ ಜಾಸ್ತಿ ಆಗ್ತಾಯಿದೆ. ಮುಂಚೆ ಎಲ್ಲ ಒಂದು 350 ಒಳಗೆ ಬರ್ತಾಯಿತ್ತು, ಇವಾಗಲೂ ಬರುತ್ತೆ. ಬಟ್ ನಾನು ಒಂದು 9:30, 10 o'clock ಹಂಗೆ ಆರ್ಡ್ರ್ ಮಾಡಿದ್ರೆ, ಐ ಮೀನ್ ಕ್ಯಾಬ್ ಬುಕ್ ಮಾಡಿದ್ರೆ ಆವಾಗ ಮಾತ್ರ ಅಷ್ಟು ರೇಟಿಗೆ ಬರುತ್ತೆ. ಸೊ ನೋಡಬೇಕು, ಏನಾದರೂ 2 wheeler ತೊಗೊಳ್ಳೋದಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಯಾವ್ದು ವರ್ಕೌಟ್ ಆಗುತ್ತೆ, ಅದಕ್ಕೆ ಹೋಗೋಣ. ಸೊ ಎಸ್, ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಇನ್ನು ಅಮ್ಮಗೂ ಬಾಯ್ ಹೇಳ್ದೆ. ಅಮ್ಮು ನೋಡಿ ಫುಲ್ ನಾವು ಹೋಗಿ ಬಿಟ್ಟೋಗೋದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ನಾವು ಹೋದ್ರೂ ಏನು ರಿಯಾಕ್ಷನ್ನೇ ಇರಲ್ಲ. ಹೋಗು ಆರಾಮಾಗಿ ನಾನು ಮಲ್ಕೊಂಡಿರ್ತೀನಿ ಅನ್ನೋ ಥರ ಇರುತ್ತೆ ಅವ್ರದ್ದು ಫೇಸು. ಸೊ ಎಸ್, ಆಲ್ಮೋಸ್ಟ್ ಒಂದು 9:40 ಆಸ್ಪಾಸಲ್ಲಿ ಆಫೀಸಿಗೆ ರೀಚ್ ಆದೆ. ಇಷ್ಟು ಬೇಗ ಹೋದರೆ ಏನು ಗೊತ್ತಾ, ಬೇಗ ಅಂತೀನಿ, ಬಟ್ ಸ್ಟಿಲ್ ಎಲ್ಲರೂ ಬರೋದು ಒಂದು 10-10:30 ಮೇಲೇ ತುಂಬ ಜನ ಆಕ್ಯುಪೈ ಆಗೋದು. ಅದು ಮಂಡೇ ಸ್ವಲ್ಪ ಜನ ಇರ್ತಾರೆ, ಅಂದರೆ ತುಂಬ ಜನ ಬರೋದು ಸ್ವಲ್ಪ ಸೆಕೆಂಡ್ ಹಾಫ್ ಹಂಗೆ ಬರೋದು. ಸೊ ಆಲ್ಮೋಸ್ಟ್ ಒಂದು ಕಾಫಿ ಟೈಮ್ ಆಯಿತು. ಒಂದು 10:30-11 ಗಂಟೆ ಹಂಗೆ ಕಾಫಿ ತೊಗೋತೀನಿ. ನನಗೇನು ಗೊತ್ತಾ, ನಾನು
ಹೋಗಿ ಕೂತಿರ್ತೀನಲ್ಲ ಆ ಪ್ಲೇಸಲ್ಲಿ ನಾನು ಕೆಲಸ ಮಾಡಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತೀನಿ. ನನ್ನ ಪ್ಲೇಸಲ್ಲಿ ಒಂದು ಸ್ವಲ್ಪ ಹೊತ್ತಿದ್ರೆ ಆ್ಯಂಡ್ ಕ್ಯಾಫೆಟೇರಿಯಲ್ಲಿ ಒಂದು ಸ್ವಲ್ಪ ಹೊತ್ತಿರ್ತೀನಿ, ಇಲ್ಲಾಂದರೆ ಕ್ಯಾಂಟೀನಲ್ಲಿ ಸ್ವಲ್ಪ ಹೊತ್ತಿರ್ತೀನಿ. ಈ ಥರ ಕೆಲಸ ಮಾಡೋದು. ಒಂದೇ ಪ್ಲೇಸಲ್ಲಿ ನನಗೆ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿ ಇಲ್ಲಿ ನನಗೆ ಮೈಂಡ್ ಡೈವರ್ಟ್ ಆಗ್ತಾ ಇರಬೇಕು, ಇಲ್ಲಾಂದರೆ ಕಾನ್ಸಂಟ್ರೇಷನ್ ಸಿಗೋಲ್ಲ. ಆಲ್ಮೋಸ್ಟ್ ಒಂದು 4:30ಗೆ ಹಸ್ಬೆಂಡ್ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಹೊರಟೆ ಬೇಕಾ, ಮಳೆಗಾಲ ಅಲ್ವಾ, ಇವತ್ತು ಕಾರ್ ತೊಗೊಂಬಂದಿದ್ರು. ದಿನ ಮಳೆ ಬರ್ತಾ ಇರ್ತದೆ. ಆ್ಯಸ್ ಐ ಮೆನ್ಷನ್ ಇನ್ ಅರ್ಲಿಯರ್, ಹೆವಿ ಅಂದರೆ ಹೆವಿ ಮಳೆ ಬರುತ್ತೆ. ಅಂದರೆ ಮಿಡ್ ರೋಡಲ್ಲಿ ಸ್ವಲ್ಪ ದೂರ ಬರುತ್ತೆ, ಸ್ವಲ್ಪ ದಿನ ದೂರ ಬರಲ್ಲ. ಸೊ ಆ ಥರ ಮಳೆ. ಬೈಕಲ್ಲಿ ಬಂದಂತೂ ಫುಲ್ ನೆನ್ಕೊಂಡು ಹೋಗ್ತೀವಿ. ಅಷ್ಟೇ ಇವತ್ತಿನ ವ್ಲಾಗ್. ನಂದೇನು ತುಂಬ ರೂಟೀನ್ಸ್ ಇರಲ್ಲ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.